ಹಾಯ್, ಎಲ್ರಿಗೂ ನಮಸ್ಕಾರ. ಈ ವರ್ಷ ಇವತ್ತು ಬಂದು ಈ ದಿನ 2025 31 ಕೊನೆಯ ದಿನ. 2025ನೇ ವರ್ಷದ್ದು ಕೊನೆಯ ದಿನ ಆಗಿರುತ್ತೆ. 2025ರಲ್ಲಿ ನನಗಂತೂ ನಿಜವಾಗ್ಲೂ ನನಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ತೊಗೊಂಡಿದ್ದೀನಿ. ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ವರ್ಷ ಅಂತ ಹೇಳ್ಬೋದು. ನನಗೆ ಏನೆಲ್ಲ ನನ್ನ ಕನಸಿತ್ತು ಆ ಕನಸೆಲ್ಲ ನಾನು ನನಸು ಮಾಡ್ಕೊಂಡಿದ್ದೀನಿ. ನನಗೆ 2025 ನನಗೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಅದು ನನಗೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಖುಷಿಗಿಂತ ತುಂಬ ದುಃಖನೇ ಜಾಸ್ತಿ ಇದೆ, ಅವಮಾನನೇ ಜಾಸ್ತಿ ಇದೆ. ಆ ಅವಮಾನದ ಜೊತೆ ನನಗೆ ಪ್ಲಸ್ ಎಲ್ಲ ಒಳ್ಳೆಯದನ್ನು ಸಿಕ್ಕಿದೆ. ನಾನು ಏನು ಅಂದ್ಕೊಂಡಿದ್ದೀನಿ, ನನಗೆ ಒಂದು ಮನುಷ್ಯ ಕೇಳೋದೇನಪ್ಪ ಅಂದರೆ, ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಕೈ ತುಂಬ ಕೆಲಸ ಬೇಕು ಅಂತ ಹೇಳಿಬಿಟ್ಟು ನಾವೊಂದು ನಮ್ಮದೇ ಆದಂಥ ಒಂದು ಒಳ್ಳೆಯ ಜಾಗನ ಇರಬೇಕು, ಕೈ ತುಂಬ ಕೆಲಸ ಬೇಕು ಅಂತ ಹೇಳಿ ಕೇಳ್ತೀವಿ. ಅದನ್ನು ನನಗೆ ದೇವರು ಕೈ ತುಂಬ ಕೆಲಸ ಕೊಟ್ಟಿದ್ದಾನೆ. ನಂದು 5 ವರ್ಷ ನಾನು ಸ್ಟ್ರಗಲ್ ಮಾಡಿರೋದಕ್ಕೆ. ಇವಾಗೆಲ್ಲ ತುಂಬ ಜನ ಹೇಳ್ತಾರೆ, ನಾವು ನಿಮ್ಮ ಥರ ಮಾಡಬೇಕು, ನಿಮ್ಮ ಥರ ಒಂದು ಅಕಾಡೆಮಿ ಮಾಡಬೇಕು, ನಿಮ್ಮ ಥರ ಕ್ಲಾಸಸ್ ಮಾಡಬೇಕು, ನಿಮ್ಮ ಥರ ಸ್ಟೂಡೆಂಟ್ಸ್ ಬರಬೇಕು, ನಿಮ್ಮ ಥರ ಕ್ಲಾಸ್ದು ವೀಡಿಯೋಸು ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಆಗಿರ್ಬೋದು, ಯಾರೆಲ್ಲ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೋತೀರ ಅವ್ರಿಗೆ ಹೇಳ್ತೀನಿ, ಅದೆಲ್ಲ ಬಂದು ನಂದು 1 ದಿನದ್ದು 2 ದಿನದ್ದು ಸ್ಟ್ರಗಲ್ ಆಗಿರಲ್ಲ. 5ರಿಂದ 6 ವರ್ಷ ನಾನು ಸ್ಟ್ರಗಲ್ ಮಾಡಿರೋದು. ನನಗೆ 2025 ನಾನು 5 ವರ್ಷ ಸ್ಟ್ರಗಲ್ ಮಾಡಿರೋದು. 2025 ಆ ದೇವರು ನಾನು ನಂಬಿರೋ ಅಂಥ ಭಗವಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರೋದೆಲ್ಲ ನನಗೆ ಒಳ್ಳೆ ಜನ ಆಗಿರ್ಬೋದು, ಮತ್ತು ನನಗೆ ಬಂದು ನಾನು ಅಂದ್ಕೊಂಡಂಗೆ ಸೆಲೆಬ್ರಿಟೀಸ್ನ ನನ್ನ ಹತ್ರದಿಂದ ನೋಡಿರೋ ಅಂಥದ್ದಾಗಿರ್ಬೋದು, ಪ್ರತಿಯೊಂದು ಶೋಸ್ನೂ ನಾನು ಹೋಗಿ ಲೈವಾಗಿ ನೋಡಿರೋ ಅಂಥದ್ದಾಗಿರ್ಬೋದು. ನಾನು ಅಂದ್ಕೊಂಡೇ ಇರಲಿಲ್ಲ 2025 ಇಷ್ಟೆಲ್ಲ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾವುದೇ ಮನುಷ್ಯ ಕಷ್ಟಪಟ್ಟರು ದೇವರು ಪರಮಾತ್ಮಂಗೆ ಗೊತ್ತಿರುತ್ತಂತೆ ನಾವು ಏನನ್ನ ಕೇಳ್ತಾ ಇದ್ದೀವಿ, ನಮ್ಮ ಆತ್ಮದಲ್ಲಿ ಏನಿದೆ, ಏನು ಕೊಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಅದನ್ನು ನೋಡಿ ದೇವರು ಕೊಟ್ಟೇ ಕೊಡ್ತಾರಂತೆ. ನನಗೆ ಈ ವರ್ಷ ನನಗೆ ಒಳ್ಳೆ ಜನನ ನಾನು ಕೊಟ್ಟಿರೋ ಅಂಥದ್ದಾಗಿರ್ಬೋದು, ನಾನು ಕಳ್ಕೊಂಡಿರೋಂಥ ಫ್ರೆಂಡ್ಶಿಪ್ ನನಗೆ ರಿಟರ್ನ್ ಬಂದಿರೋ ಅಂಥದ್ದಾಗಿರ್ಬೋದು, ಎಲ್ಲನೂ ನನಗೆ 2025 ಒಳ್ಳೆಯದಾಗಿದೆ. 2026ನ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಇವತ್ತು ಕೊನೆಯ ದಿನ, 31ನೇ ತಾರೀಕು. ನಾನಂತೂ ನಾಳೆ ಜನವರಿ 1, 2026ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗೆ 2026ನ ಬಂದು ಶಿಖಾ ಮೇಕಪ್ ಅಕಾಡೆಮಿ ಅನ್ನೋದನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ನಾನು ಬಿಲ್ಡ್ ಮಾಡಬೇಕು. ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಆಗಿರ್ಬೋದು, ನಮ್ಮದೇ ಆದಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ತುಂಬ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋಂಥ ಸ್ಟೂಡೆಂಟ್ಸ್ಗೆ ಹೊಸದಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ನನಗೆ ಯಾರೆಲ್ಲ 2025ರಲ್ಲಿ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿದ್ದೀರಾ, ಅದೇ ಥರ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಇದೇ ಥರ 2026ಅಲ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಕಷ್ಟಪಟ್ಟು ದುಡೀರಿ, ಕೈ ತುಂಬ ಕೆಲಸ ಸಿಗುತ್ತೆ. ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ, ಕೈ ತುಂಬ ಕೆಲಸ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ಒಬ್ಬ ಮನುಷ್ಯ ಅದನ್ನು ಕೇಳ್ಕೊಂಡಾಗ ನಾವು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀವಿ ಅಂದಾಗ ನಮಗೆ ಒಳ್ಳೇದಾಗೇ ಆಗುತ್ತೆ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏಳು ಬೀಳುಗಳನ್ನು ಮೆಟ್ಟಿ ನಿಂತು ಸುಂದರವಾದ ದಿನಗಳು ನೆನೆದು ಹೇಗೆ ಮರೆಯಲಿ ಆ ಸುಂದರ ಕ್ಷಣಗಳನ್ನು. ಬದುಕಿನ ಉದ್ದಕ್ಕೂ ಬದಲಾವಣೆ ಬಯಸಿ ಕರೆದುಕೊಂಡು ಹೋಗುವೆ ನನ್ನ ಶಿಷ್ಯೆಯನ್ನು. ಬರುವ ಹೊಸ ದಿನಗಳಿಗೆ ಕಾತುರಳಾಗಿ ಕಾಯುವೆನು. ನನ್ನ ನಂಬಿ ಬಂದವರ ಬದುಕಲ್ಲಿ ಬೆಳಕಾಗುವೆ ನಾನು. ಭಗವಂತ ಎಲ್ರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾ ಈ ವರ್ಷನ 2025ನ ನಾವು